ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾನು ಮತ್ತೊಂದು ½ kg ಕೇಕ್ನ ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇದ್ದೇನೆ. ಪೈನಾಪಲ್ ಫ್ಲೇವರಲ್ಲಿ ಒಂದು ಹೊಸ ಡಿಸೈನಲ್ಲಿ ಇವತ್ತಿನ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇವತ್ತು ನೀವು ಯಾರಾದರೂ ಕಲಿಬೇಕಂತ ಇದ್ದರೆ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಬೇಸಿಕ್ ಆದ ನಾಲೆಜ್ ಕೂಡ ಬರುತ್ತೆ. ಕೇಕ್ನ ಯಾವ ರೀತಿ ಮಾಡಬೇಕನ್ನೋದನ್ನು ಬೇಕ್ರಿ ಸ್ಟೈಲಲ್ಲಿ ನೀವು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲಾಗಿ ಕ್ರೀಮ್ ಬಾಟಲ್ನ ಡೀಪ್ ಫ್ರಿಜ್ನಿಂದ ಹೊರಗಡೆ ಇಡಬೇಕಾಗುತ್ತೆ. ಎಲ್ಲಕ್ಕಿಂತ ಮೊದಲು 5 ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ನ ಅಪ್ಲೈ ಕೂಡ ಮಾಡಬೇಕು. ಎಲ್ಲ ಕಡೆನೂ ಎಲ್ಲೂ ಸ್ಪೇಸ್ ಬಿಡದೆ ನಾವು ಈ ರೀತಿಯಾಗಿ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ 1 ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಆದ ನಂತರ ನೋಡಿ, ಇಲ್ಲಿ ನಾವು ಒಂದು ಬೌಲಲ್ಲಿ ನಾವಿಲ್ಲಿ ½ kg ಕೇಕ್ಗೆ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ನಾವು 175 ಗ್ರಾಮಷ್ಟು ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕು. ಅದರ ನಂತರ ಇದಕ್ಕೆ ನಾವು ಆಯಿಲ್ನ 2 ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೋಡಿ, ಯಾವ ಫ್ಲೇವರಲ್ಲಿ ನಾವು ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ ಆ ಫ್ಲೇವರ್ನ ಎಸೆನ್ಸ್ ಕೂಡ ಹಾಕಬೇಕಾಗುತ್ತೆ. ಅದರ ನಂತರ ನೋಡಿ, ಇಲ್ಲಿ ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಪೈನಾಪಲ್ ಎಸೆನ್ಸ್ನ ನಾನು 5 ರಿಂದ 6 ಡ್ರಾಪ್ ಅಷ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅದರ ನಂತರ ನೋಡಿ, ಇಲ್ಲಿ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ನಾನು ಈ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೇನೆ. ಯಾವ ರೀತಿ ಈ ಬ್ಯಾಟರ್ ರೆಡಿ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ನೀವು ಮೇಲಕ್ಕೆ ಎತ್ತವಿದ್ರೆ ಇದು ಒಂದೇ ಲೇಯರಲ್ಲಿ ಬೀಳ್ತಾ ಇರಬೇಕು, ಅಂದರೆ ರಿಬ್ಬನ್ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಇಲ್ಲಿ ನೋಡಬಹುದು ನೀವು, ಈ ರೀತಿಯಾಗಿ ಬೀಳ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿ ಆಗಿದೆ ಅಂತಂತ ಅರ್ಥ. ಇಲ್ಲಿ ನಾನು ಕೇಕ್ ಟಿನ್ಗೆ ಈ ಬ್ಯಾಟರ್ನ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ 3 ರಿಂದ 4 ಸರ್ತಿ ನಾವು ನೆಲಕ್ಕೆ ಟ್ಯಾಪ್ ಮಾಡಬೇಕು. ಈ ರೀತಿಯಾಗಿ ಟ್ಯಾಪ್ ಮಾಡ್ತಾ ಆದಮೇಲೆ ಇವಾಗ ನೋಡಿ, ನಾನು ಓವನ್ನ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. 130 ಡಿಗ್ರಿಯಲ್ಲಿ ನಾನು ಓವನ್ನ ಫ್ರೀ ಹೀಟ್ ಮಾಡಿದ್ದೇನೆ. ಅದರ ನಂತರ ನೋಡಿ, ನಾನು ಇಲ್ಲಿ 22 ಮಿನಿಟ್ಸ್ಗೋಸ್ಕರ ಇದನ್ನು ಟೈಮ್ನ ಸೆಟ್ ಮಾಡಿ ಸ್ಪಾಂಜ್ನ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ಪಾಂಜ್ ಬೇಕಾಗುವವರೆಗೂ ನಾವು ಮುಂದಿನ ಪ್ರೊಸೆಸನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಇಲ್ಲಿ ½ ಕಪ್ ಅಷ್ಟು ನೀರನ್ನ ತೆಗೆದುಕೊಂಡು ಇದಕ್ಕೆ 4 ರಿಂದ 5 ಸ್ಪೂನಷ್ಟು ನಾವು ಶುಗರ್ ಪೌಡರ್ನ ಹಾಕಬೇಕಾಗುತ್ತೆ. ಶುಗರ್ ಪೌಡರ್ನ ಹಾಕಿದ ನಂತರ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಂದರೆ ಇದಕ್ಕೆ ಪೈನಾಪಲ್ ಕ್ರಷ್ ಕೂಡ ಹಾಕ್ಬೋದು, 1 ರಿಂದ 2 ಸ್ಪೂನಷ್ಟು ಬೇಕಂದರೆ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಅದರ ನಂತರ ಅದು ಶುಗರ್ ಸಿರಪ್ ಅಂತೂ ರೆಡಿಯಾಗಿದೆ ಇವಾಗ. ಅದರ ನಂತರ ನಾನು ಇಲ್ಲಿ 175 ಗ್ರಾಮಷ್ಟು ನಾನು ಇಲ್ಲಿ ಕ್ರೀಮ್ನ ಮೆಲ್ಟ್ ಆಗಿದೆ ಈ ಕ್ರೀಮ್ನ ತೆಗೆದುಕೊಂಡಿದ್ದೇನೆ. ಈ ಕ್ರೀಮ್ನ ತೆಗೆದುಕೊಂಡ ನಂತರ ನೋಡಿ, ನಾವು ಈ ರೀತಿಯಾಗಿ ಬೀಟರ್ನಿಂದ ಕ್ರೀಮ್ನ ಬೀಟ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಮಿನಿಮಮ್ ಆಗಿ 5 ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಹೋಗಬೇಕು. ಇದು ಹೆಚ್ಚಿಗೆ ಬೀಟ್ ಕೂಡ ಆಗಬಾರ್ದು, ಇಲ್ಲ ಕಡಿಮೆ ಸಮಯದವರೆಗೂ ಕೂಡ ಬೀಟ್ ಆಗಬಾರ್ದು. ಅಂದರೆ ಪರ್ಫೆಕ್ಟಾಗಿ ಕ್ರೀಮ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಂತ ಇದ್ದರೆ ಇಲ್ಲಿ ನೋಡಿ, ಈ ರೀತಿಯಾಗಿ ಬೀಟ್ ಮಾಡ್ತಾ ಇರೋದ್ರಿಂದ ನೀವು ಈ ಕ್ರೀಮಲ್ಲಿ ಲೇಯರ್ಗಳು ಬರ್ತಾ ಇದೆ ಅಂದರೆ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ ಆಗಿರುತ್ತೆ. ಇಲ್ಲ ಅಂದರೆ ನೀವು ಬೌಲ್ನ ಉಲ್ಟಾ ಮಾಡಿ ನೋಡಿ, ಕೆಳಗೆ ಬೀಳ್ತಾ ಇಲ್ಲ ಅಂದರೆ ಅದು ಕ್ರೀಮ್ ಕೂಡ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ನೀವು ಒಂದು ಸ್ಪ್ಯಾಕ್ಚುಲಾನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪನ ಕ್ರೀಮ್ ಅದಕ್ಕೆ ಹಾಕೋದ್ರಿಂದ ಅದನ್ನು ಉಲ್ಟಾ ಮಾಡಿ ನೋಡಿ, ಅದು ಬೌಲಲ್ಲಿ ಬೀಳ್ತಾ ಇದೆ ಅಂದರೆ ಇನ್ನೂ ಕ್ರೀಮ್ ಕಂಪ್ಲೀಟ್ ಆಗಿ ಆಗಿಲ್ಲ ಅಂತ ಅರ್ಥ. ಅದರ ನಂತರ ನೋಡಿ, ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಕ್ರೀಮ್ನ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಮಿನಿಮಮ್ ಆಗಿ ನೀವು ಹ್ಯಾಂಡ್ ಬಿಟರ್ನಿಂದ ಮಾಡೋದ್ರಿಂದ 4 ರಿಂದ 5 ನಿಮಿಷ ಬೇಕಾಗುತ್ತೆ. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗಿದೆ. ಅದರ ನಂತರ ನೋಡಿ, ಇಲ್ಲಿ ಸ್ಪಾಂಜ್ ಕೂಡ ರೆಡಿ ಆಗಿದೆ. ಇದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ಬರಲಿಕ್ಕೆ ಇಟ್ಟಿದ್ದೆ. ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ನಂತರ ಸ್ಪಾಂಜ್ನ ನಾವು ಡಿಮೋಲ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಪಾಂಜ್ನ ಡಿಮೋಲ್ಡ್ ಮಾಡಿದ ನಂತರ ನಾನು ಇದರ ಮೇಲಿನ ಲೇಯರ್ನ ಈ ರೀತಿಯಾಗಿ ಕಟ್ ಮಾಡಿ ತೆಗಿತಾ ಇದ್ದೇನೆ.
ಈ ರೀತಿಯಾಗಿ ಸ್ಪಾಂಜ್ನ ಮೇಲಿನ ಲೇಯರ್ನ ಕಟ್ ಮಾಡಿ ತೆಗೆಯೋದು ಆಪ್ಷನಲ್ ಆಗಿರುತ್ತೆ. ನೀವು ಬೇಕಂದ್ರೆ ತೆಗಿಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪನೇ ಕಟ್ ಮಾಡಿ ತೆಗೆದ ನಂತರ ನೋಡಿ ಇದರ 3 ಲೇಯರ್ ಆಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ 1/2 kg ಕೇಕ್ ಇರೋದ್ರಿಂದ ಇದು ನೀವು ಡೈರೆಕ್ಟಾಗಿ ಚಾಕುವಿನ ಅಂದರೆ ನೈಫ್ನ ಸಹಾಯದಿಂದ ಡೈರೆಕ್ಟ್ ಆಗಿ ಕಟ್ ಕೂಡ ಮಾಡಬಹುದು. ಇಲ್ಲ ಅಂದರೆ 2 kg ಕೇಕ್ ಅದು ಇದ್ರೆ ನೀವು ಥ್ರೆಡ್ನ ಯೂಸ್ ಕೂಡ ಮಾಡಬಹುದು. ಅದರ ನಂತರ ನೋಡಿ ನಾನು ಇಲ್ಲಿ ಬೇಸ್ನ ತೆಗೆದುಕೊಂಡಿದ್ದೇನೆ. ಬೇಸ್ಗೆ ನಾವು ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಬೇಕು. ಅದನ್ನು ಕ್ರೀಮ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ಫಸ್ಟ್ ಲೇಯರ್ನ ಇಡಬೇಕಾಗುತ್ತೆ ಸ್ಪಾಂಜ್ನ. ಅದರ ನಂತರ ಅದಕ್ಕೆ ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ಕ್ರೀಮ್ನ ಅಪ್ಲೈ ಮಾಡೋಣ. ಈ ರೀತಿಯಾಗಿ ಚೆನ್ನಾಗಿ ಕ್ರೀಮ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ಕ್ರೀಮ್ ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನಾವು ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಪೈನಾಪಲ್ ಕ್ರಶ್ನ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸೆಕೆಂಡ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ನಾವು ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇವೆ. ಇದೇ ನಾವು 3 ಲೇಯರಲ್ಲಿ ಈ ಪ್ರೋಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸೆಕೆಂಡ್ ಪ್ರೊಸೆಸ್ ಮುಗಿದ ನಂತರ ನೋಡಿ ನಾವು ಥರ್ಡ್ ಲೇಯರ್ನ ಇಟ್ಟಿರ್ತೀವಲ್ವಾ, ಥರ್ಡ್ ಲೇಯರ್ಗೆ ನಾವು ಯಾವತ್ತು ಕ್ರಶ್ನ ಅಪ್ಲೈ ಮಾಡೋದಿರೋದಿಲ್ಲ. ನಾವು ಡೈರೆಕ್ಟಾಗಿ ಥರ್ಡ್ ಲೇಯರ್ಗೆ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಈ ರೀತಿಯಾಗಿ ನಾವು ಕ್ರಮ್ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಕ್ರಮ್ ಕೋಟಿಂಗ್ನ ಮಾಡಿದ ನಂತರ ಕ್ರಮ್ ಕೋಟಿಂಗ್ ಅಂದರೆ ಇಲ್ಲಿ ನೋಡಿ ಸ್ವಲ್ಪನೇ ನಾರ್ಮಲ್ ಆಗಿ ಬೇಸಿಕ್ ಆಗಿ ಯೂಸ್ ಮಾಡುವಂಥ ಕ್ರೀಮ್ಗಿಂತ ನಾವು ಸ್ವಲ್ಪನೇ ಕಡಿಮೆ ಪ್ರಮಾಣದಲ್ಲಿ ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ಆ ಲೇಯರ್ನ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಲೆವೆಲಲ್ಲಿ ಕವರ್ ಮಾಡೋದನ್ನೇ ನಾವು ಕ್ರೀಮ್ ಕೋಟಿಂಗ್ ಅನ್ನೋದು. ಅದರ ನಂತರ ನೋಡಿ ನಾನು ಸ್ವಲ್ಪ ಕ್ರೀಮಲ್ಲಿ ಇಲ್ಲಿ ಪಿಂಕ್ ಆ್ಯಂಡ್ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿ ಈ ರೀತಿಯಾದ ಕಲರ್ ಶೇಡ್ನ ಕ್ರಿಯೇಟ್ ಆಗಿದೆ. ಈ ರೀತಿಯಾದ ಕಲರ್ ಶೇಡಲ್ಲಿ ನಾನು ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಈ ರೀತಿಯಾಗಿ ಕ್ರೀಮ್ನ ನಾವು ಚೆನ್ನಾಗಿ ಎಲ್ಲ ಕೇಕ್ಗೆ ಅಪ್ಲೈ ಮಾಡಬೇಕು. ಅದನ್ನು ಅಪ್ಲೈ ಮಾಡಿದ ನಂತರ ನೋಡಿ ಇದನ್ನು ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಫಿನಿಶಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ. ಎಲ್ಲಕ್ಕಿಂತ ಮೊದಲು ನಾನು ಇಲ್ಲಿ ನೈಫ್ನಿಂದ ಇಲ್ಲಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೇನೆ. ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ ನಂತರ ಲಾಸ್ಟಲ್ಲಿ ನಾನು ಲಾಸ್ಟ್ ಫಿನಿಶಿಂಗ್ ಮಾಡಲಿಕ್ಕೆ ನಾನು ಇಲ್ಲಿ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ. ನಾನು ಲಾಸ್ಟ್ ಫಿನಿಶಿಂಗ್ ಮಾಡಲಿಕ್ಕೆ ಸ್ಕ್ರ್ಯಾಪರನ್ನೇ ಯೂಸ್ ಮಾಡೋದು. ನೀವು ಬೇಕಂದರೆ ನೈಫ್ನಿಂದ ಕೂಡ ಫಿನಿಶಿಂಗ್ ಕೂಡ ಮಾಡ್ಕೋಬಹುದು. ಕೆಲವೊಬ್ರು ನೈಫ್ನಿಂದ ಕೂಡ ಫಿನಿಶಿಂಗ್ ಮಾಡ್ತಾರೆ, ಆದರೆ ನಾನು ಇಲ್ಲಿ ಸ್ಕ್ರ್ಯಾಪರ್ನೇ ಯೂಸ್ ಮಾಡೋದು. ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ ನಂತರ ನಾನು ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾದ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೇನೆ. ಅದರ ನಂತರ ನೋಡಿ ಲೀಫ್ನ ದೊಡ್ಡ ಸೈಜ್ ನೋಸಲ್ನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಈ ನೋಸಲ್ನ ಈ ರೀತಿಯಾಗಿ ವೈಟ್ ಕ್ರೀಮ್ನ ನಾನು ಪೈಪಿಂಗ್ ಬ್ಯಾಗಲ್ಲೇ ಹಾಕಿ ಈ ರೀತಿಯಾದ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸ್ವಲ್ಪನೇ ಪುಷಪ್ ಮಾಡಿ ಮುಂದೆ ಜಗೋದ್ರಿಂದ ಈ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಅದರ ನಂತರ ನೋಡಿ ನಾನು ಡಾರ್ಕ್ ಆರೆಂಜ್ ಕಲರಲ್ಲಿಯೂ ಕೂಡ ನಾನು ಇದರ ನೆಕ್ಸ್ಟ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಅದರ ನಂತರ ನೋಡಿ ನಾನು ಸನ್ ಲೀಫ್ನ ನೋಸಲ್ನ ಯೂಸ್ ಮಾಡ್ತಾ ಇದ್ದೇನೆ. ಎಲೆ ಮಾಡುವಂಥ ನೋಸಲ್ ಇದು. ಈ ರೀತಿಯಾಗಿ ವೈಟ್ ಕ್ರೀಮಲ್ಲಿ ಈ ರೀತಿಯಾದ ಡಿಸೈನ್ನ ಕ್ರಿಯೇಟ್ ಮಾಡಿ ಲಾಸ್ಟಲ್ಲಿ ನಾನು ಆರೆಂಜ್ ಶೇಡಲ್ಲಿ ಸ್ಟಾರ್ ನೋಸಲ್ನಿಂದ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅಂದರೆ ಕೇಕ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಸಿಂಪಲ್ ಡಿಸೈನಲ್ಲಿ. ಇದೇ ರೀತಿಯಾದ ಹೊಸ ಕೇಕ್ಗಳನ್ನು ನೀವು ಕಲಿಬೇಕಂತ ಇದ್ರೆ, ಏನಾದರೂ ನೀವು ಹೊಸ ರೆಸಿಪಿಗಳನ್ನು ಕಲಿಬೇಕಂತ ಇದ್ರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಕಲಿಬೇಕಂತ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.